CO 86-032 ಈ ತಳಿ ನಾವು ಖಾಯಂ ಹಚ್ಕೊತ ಬಂದೇವು 18 ವರ್ಷದಿಂದ ಇದನ್ನ ತಳಿ ಹಚ್ಚತ್ತೇವೆ ನಾವು. ಯಾಕಂದ್ರೆ ಈ ತಳಿ ನಾನು ನೋಡಿದ್ದ ಒಂದು ಅಗ್ರಿ ನಾರ್ಮಲ್ ಆಗಿ ಒಂದು 40 ಟನ್ ಹಿಡ್ಕೊಂಡು 168 ಟನ್ ಮಟ್ಟ ಇದು ಎವರೇಜ್ ಬಿದ್ದಿದ್ದು ಇದ್ರ ಹಿಸ್ಟ್ರಿ ಐತಿ. ತಳಿ ಆಯ್ಕೆ ಇದು ಮಾಡ್ಕೋಬೇಕಾದ್ರೆ ದಯಮಾಡಿ ಎಲ್ಲರೂ ಫೌಂಡೇಶನ್ ಹೋಗ್ರಿ. 3ನೇ ಜನರೇಷನ್ ಸಸಿ ಹಚ್ಚೋದ್ರಿಂದ ಏನಾಗ್ತೈತಿ, ಭಾಳ ಚಂದ ಪ್ಲಾಂಟಿಂಗ್ ಆಗ್ತೈತಿ, ಭಾಳ ಚಂದ ಕಬ್ಬು ಬರ್ತೈತಿ. ಆದರೆ ಏನು ನಮ್ಮ ರೈತ 86-032 ಯಾಕೆ ಕಮ್ಮಿ ಆಗತ್ತೈತೆ ಅಂದ್ರೆ ಈಗ ಎಷ್ಟನೇ ಜನ್ರೇಷನ್ ಐತಿ, ಎಷ್ಟು ವರ್ಷದಿಂದ ಹಚ್ಚಿದೈತಿ, ಯಾವ ತಳಿ ಐತಿ ವಿಚಾರ ಮಾಡಂಗಿಲ್ಲ. ಒಟ್ಟು ಕಬ್ಬು ಐತಿ ಹಚ್ಚೋದು ಹಚ್ಚಿ ಕಬ್ಬು ಸಣ್ಣ ಹಾಕೋತ ಬಂದಿರ್ತೈತಿ. ಅದನ್ನ ನಾವು ಹಚ್ಚೋದ್ರಿಂದ ಮತ್ತು ನಮ್ಮ ಕಬ್ಬು ಸಣ್ಣ ಆಗ್ತೈತಿ. ಅದಕ್ಕೆ ನಾವೇನು ಮಾಡ್ತೇವೆ, ಇದಕ್ಕೆ ನಾವು ಫೌಂಡೇಶನ್ ಸಸಿ ಸ್ಪೆಷಲಾಗಿ ಆರ್ಡ್ರ್ ಕೊಟ್ಟು F2 ಬೀಜ ತಂದು ಈ ಸಸಿ ಮಾಡಿ ಕೊಟ್ಟಾರೆ ನಮ್ಗೆ. ಅದಕ್ಕೆ ದಯಮಾಡಿ ರೈತರ ಆದಷ್ಟು ಮಟ್ಟಿಗೆ 86-032 ಇದು ಹಚ್ಚಿರಿ. ಯಾಕಂದ್ರೆ ಈಗೆಲ್ಲ ರೈತರು ಏನಾಗತೈತಿ, ಭಾಳ ನಮ್ಗೆ ತಳಿ ಸಂಬಂಧ ತಲೆ ಕೆಡ್ಸ್ಕೊಳತ್ತಾರೆ. ಆ ತಳಿ ಹಚ್ಚೋದು, ಈ ತಳಿ ಹಚ್ಚೋದು, ಯಾವ್ದು ಹಚ್ಚೋದು. ಈಗೇನು ಒಂದು ಸ್ಟಾರ್ಟಿಂಗ್ ಅಷ್ಟು ಅಗದಿ ಚಲೋ ಬಂದಂಗೆ ಆಗ್ತೈತಿ. ಆದ್ರೆ ಮುಂದೆ ಅದಕ್ಕೆ ರೋಗ, ಆಮೇಲೆ ಅದಕ್ಕೊಂದು ಏನು ಸೈಡ್ ಇವು ಇರ್ತಾವೆ. 86-032 ನಾವು ಈಗ ಸದ್ಯ ಈಗೆಲ್ಲ ಪ್ಲಾಂಟೇಶನ್ ಮಾಡೇವಿ. ಈಗೆಲ್ಲ ಕಂಪ್ಲೀಟ್ ಪ್ಲಾಂಟೇಶನ್ ಮಾಡತ್ತೀವಿ. ಅದಕ್ಕೆ ಇಂಥ ಮಳೆಗಾಲ ಟೈಮ್ದಾಗ ಆದಷ್ಟು ಮಟ್ಟಿಗೆ ಸಸಿ ಹಚ್ಕೊರಂತೆ ನನ್ನೊಂದು ಸಲಹೆ ರೈತರಿಗೆ. ಧನ್ಯವಾದಗಳು.